28 ಅಂಕಕ್ಕೇನೆ ಪರೀಕ್ಷೆ ಬರೀತಿದ್ದೀವಿ ಅಂತ ಅನ್ಕೊಂಡಿದ್ರೆ ಬಹಳ ಸುಲಭವಾಗಿ ಈ 28 ಅಂಕಗಳಿಗೆ ನಾವು ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು. ಈ ರೀತಿಯಾಗಿ ಪ್ರತಿ ವಿಭಾಗವಾರು ನಾವು ಯೋಚನೆಗಳನ್ನ ಮಾಡಿದಾಗ ನಮಗೆ ಪರೀಕ್ಷೆ ಅನ್ನೋದು ಬಹಳ ಸುಲಭವಾಗುತ್ತೆ. ಕೆಮಿಸ್ಟ್ರಿಯಲ್ಲಿ ಆ ರಾಸಾಯನಿಕ ಸಮೀಕರಣಗಳನ್ನ ಬರೆದು ಸರಿದೂಗಿಸೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ 3 ಅಂಕವನ್ನ ಸುಲಭವಾಗಿ ಗಳಿಸಿಕೊಳ್ಳಬಹುದು. ಒಟ್ಟು ಈ 12 ಅಂಕಗಳನ್ನ ಈ 2 ಘಟಕಗಳಿಂದ ಕೇಳ್ತಾರೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಗಳಿಂದ ಈ ಅಂಕಗಳು ಯಾವ ರೀತಿಯಲ್ಲಿ ಬರ್ತವೆ, ಆ ಅಂಕಗಳ ಹಂಚಿಕೆ ಯಾವ ರೀತಿಯಾಗಿ ಆಗಿದೆ ಹಾಗೂ ಆ ಅಂಕಗಳನ್ನು ಸುಲಭವಾಗಿ ಯಾವ ರೀತಿಯಾಗಿ ಪಡ್ಕೊಳ್ಬಹುದು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನಿಗೆ ಈ ಭೌತಶಾಸ್ತ್ರವನ್ನು ನೋಡಿದಾಗ, ಭೌತಶಾಸ್ತ್ರದಲ್ಲಿ ವಿಶೇಷವಾಗಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಈ 28 ಅಂಕಗಳು ಅಂತಕ್ಕಂಥದ್ದೇನು ಬರ್ತವೆ, ಇದರ ಒಂದು ಪ್ರಶ್ನೆ ವಿನ್ಯಾಸ ಇಲ್ಲಿ ಈ 5 ಅಂಕದ ಪ್ರಶ್ನೆ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಕೇಳಿರ್ತಾರೆ ಮತ್ತು ಯಾವ ವಿಭಾಗದಿಂದ ಕೇಳಿರ್ತಾರೆ ಅನ್ನೋದರ ಆಧಾರದ ಮೇಲೆ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಅನ್ನೋದು ಭಿನ್ನವಾಗಿರುತ್ತೆ. ಉದಾಹರಣೆಗೆ ಈ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕದ ಪ್ರಶ್ನೆ ಭೌತಶಾಸ್ತ್ರದಿಂದ ಬಂದರೆ ನಮ್ಮ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಯಾವ ರೀತಿಯಾಗಿ ಇರಬಹುದು ಅಂತ ನಾವಿಲ್ಲಿ ನೋಡೋಣ. ಹಾಗಾಗಿ ಇಲ್ಲಿ ಮೊದಲನೇದಾಗಿ ಭೌತಶಾಸ್ತ್ರದಿಂದ 5 ಅಂಕದ ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಿ 4 ಬಹು ಆಯ್ಕೆಯ ಪ್ರಶ್ನೆಗಳು, 2 1 ಅಂಕದ ಪ್ರಶ್ನೆಗಳು, ಇನ್ನು 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, 1 4 ಅಂಕದ ಪ್ರಶ್ನೆ ಹಾಗೂ 5 ಅಂಕದ ಪ್ರಶ್ನೆ 1. ಈ ರೀತಿಯಾಗಿ 28 ಅಂಕಗಳು ಅಂತಕ್ಕಂಥದ್ದು ಭೌತಶಾಸ್ತ್ರದಿಂದ ಬರ್ತವೆ. ಈಗ 5 ಅಂಕದ ಪ್ರಶ್ನೆಯನ್ನು ನಾವು ಭೌತಶಾಸ್ತ್ರದಲ್ಲಿ ಕೇಳಿದಾಗ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಈ ರೀತಿಯಾಗಿರುತ್ತೆ. ಇನ್ನು ರಸಾಯನಶಾಸ್ತ್ರದಿಂದ ಕೆಮಿಸ್ಟ್ರಿ ಸೆಕ್ಷನ್ನಿಂದ ನಾವು ಆ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ನೋಡಿದಾಗ ಇಲ್ಲಿ 2 ಅಂಕ, 3 ಅಂಕ, 4 ಅಂಕವನ್ನು ನಾವು ನೋಡ್ತೀವಿ. ಇದರಾಗೆ ಮೊದಲನೇದಾಗಿ MCQ ಕ್ವಶನ್ಸ್, 2 MCQ ಕ್ವಶನ್ಸು, ಆಮೇಲೆ 1 ಅಂಕದ ಪ್ರಶ್ನೆಗಳು 4, 2 ಅಂಕದ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು 3, 4 ಅಂಕದ ಪ್ರಶ್ನೆ 1. ಈ ರೀತಿಯಾಗಿ 25 ಅಂಕ ಕೆಮಿಸ್ಟ್ರಿ ಸೆಕ್ಷನ್ನಿಂದ ಬರ್ಬೋದು. ಇನ್ನು ಬಯಾಲಜಿ ಸೆಕ್ಷನ್, ಜೀವಶಾಸ್ತ್ರದಿಂದ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 2, ಆಮೇಲೆ 1 ಅಂಕದ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು 3 ಮತ್ತು 4 ಅಂಕದ ಪ್ರಶ್ನೆಗಳು 2. ಈ ರೀತಿಯಾಗಿ 27 ಅಂಕಗಳು ಜೀವಶಾಸ್ತ್ರದಿಂದ. ಹೀಗೆ 5 ಅಂಕದ ಪ್ರಶ್ನೆಯನ್ನು ಭೌತಶಾಸ್ತ್ರದಲ್ಲಿ ಕೇಳಿದಾಗ ನಮ್ಮ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಈ ರೀತಿಯಾಗಿ ಇರುತ್ತೆ. ಇನ್ನೇನಾದರೂ 5 ಅಂಕದ ಪ್ರಶ್ನೆಯನ್ನು ಕೆಮಿಸ್ಟ್ರಿ ಸೆಕ್ಷನ್ನಿಂದ ಕೇಳಿದರೆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಸ್ವಲ್ಪ ಬದಲಾವಣೆ ಆಗುತ್ತೆ. ಅದು ಯಾವ ರೀತಿಯಾಗಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಈ ಭೌತಶಾಸ್ತ್ರ ವಿಭಾಗದಲ್ಲಿ ಈ 5 ಅಂಕದ ಪ್ರಶ್ನೆಯನ್ನು ಈ ಕೆಮಿಸ್ಟ್ರಿ ಸೆಕ್ಷನಲ್ಲಿ ಕೇಳಿದಾಗ ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ನಾವು ನೋಡಿದಾಗ ಫಿಸಿಕ್ಸಲ್ಲಿ 2 ಒಂದು ಬಹು ಆಯ್ಕೆಯ ಪ್ರಶ್ನೆಗಳು, ಆಮೇಲೆ 1 ಅಂಕದ 3 ಪ್ರಶ್ನೆಗಳು, ಮತ್ತು 2 ಅಂಕದ 3 ಪ್ರಶ್ನೆಗಳು, 3 ಅಂಕದ 3 ಪ್ರಶ್ನೆಗಳು ಹಾಗೂ 4 ಅಂಕದ 2 ಪ್ರಶ್ನೆಗಳು, ಒಟ್ಟು 28 ಅಂಕ. ಅದೇ ರೀತಿಯಾಗಿ ಕೆಮಿಸ್ಟ್ರಿಯಲ್ಲಿ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 2, 1 ಅಂಕದ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು 2, ಮತ್ತು 3 ಅಂಕದ ಪ್ರಶ್ನೆಗಳು 3 ಹಾಗೂ ಈ 4 ಅಂಕದ ಪ್ರಶ್ನೆ 1 ಮತ್ತು 5 ಅಂಕದ ಪ್ರಶ್ನೆ 1. ಈ ರೀತಿಯಾಗಿ ಈ 5 ಅಂಕದ ಪ್ರಶ್ನೆಯನ್ನು ಕೆಮಿಸ್ಟ್ರಿ ಸೆಕ್ಷನಲ್ಲಿ ಕೇಳಿದಾಗ ಈ ರೀತಿಯಾಗಿರುವಂತಹ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಆಗುತ್ತೆ. ಇನ್ನು ಜೀವಶಾಸ್ತ್ರವನ್ನು ನೋಡಿದಾಗ ಇಲ್ಲಿ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ 4, 1 ಅಂಕದ ಪ್ರಶ್ನೆಗಳು 4 ಹಾಗೂ 2 ಅಂಕದ ಪ್ರಶ್ನೆಗಳು 3 ಮತ್ತು 3 ಅಂಕದ ಪ್ರಶ್ನೆಗಳು 3, 4 ಅಂಕದ ಪ್ರಶ್ನೆ 1. ಈ ರೀತಿಯಾಗಿ 27 ಅಂಕ ಆಗತ್ತೆ. ಇನ್ನು ಇದೇ ಒಂದು 5 ಅಂಕದ ಪ್ರಶ್ನೆ ನಮ್ಮ ಜೀವಶಾಸ್ತ್ರದಲ್ಲಿ ಕೇಳಿದಾಗ ನಮ್ಮ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಯಾವ ರೀತಿಯಾಗಿ ಆಗ್ಬೋದು. ಸೊ ಇಲ್ಲಿ ನಾವು ನೋಡಿದಾಗ ಈ 5 ಅಂಕದ ಪ್ರಶ್ನೆಯನ್ನು ಬಯಾಲಜಿ ಸೆಕ್ಷನಲ್ಲಿ ಕೇಳಿದರೆ ಸ್ವಲ್ಪ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಬದಲಾಗತ್ತೆ. ಯಾವ ರೀತಿಯಲ್ಲಿ ಅಂತೇಳಿ ನೋಡಿದರೆ ಇಲ್ಲಿ ಭೌತಶಾಸ್ತ್ರದಿಂದ ಬಹು ಆಯ್ಕೆ ಪ್ರಶ್ನೆಗಳು 3, 1 ಅಂಕದ ಪ್ರಶ್ನೆಗಳು 2 ಮತ್ತು 2 ಅಂಕದ ಪ್ರಶ್ನೆಗಳು 3 ಹಾಗೂ 3 ಅಂಕದ ಪ್ರಶ್ನೆಗಳು 3 ಮತ್ತು 4 ಅಂಕದ ಪ್ರಶ್ನೆ 1. ಈ ರೀತಿಯಾಗಿ 28
ಅಂಕಗಳು ಭೌತಶಾಸ್ತ್ರದಿಂದ. ಇನ್ನು ರಸಾಯನಶಾಸ್ತ್ರದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 3 ಹಾಗೂ 1 ಅಂಕದ ಪ್ರಶ್ನೆಗಳು 3 ಮತ್ತು 2 ಅಂಕದ ಪ್ರಶ್ನೆಗಳು 3, 3 ಅಂಕದ ಪ್ರಶ್ನೆಗಳು 3 ಮತ್ತು 4 ಅಂಕದ ಪ್ರಶ್ನೆ 1. ಈ ರೀತಿಯಾಗಿ ಈ ಕೆಮಿಸ್ಟ್ರಿ ಸೆಕ್ಷನಲ್ಲಿ 25 ಅಂಕ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಜೀವಶಾಸ್ತ್ರದಲ್ಲಿ ಬಯಾಲಜಿಯಲ್ಲಿ ನಾವು ನೋಡಿದಾಗ 5 ಅಂಕದ ಪ್ರಶ್ನೆ ಇಲ್ಲಿ ನಾವು ನೋಡಿದ್ದೀವಿ. ಹಾಗಾಗಿ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 2, 1 ಅಂಕದ ಪ್ರಶ್ನೆಗಳು 3, 2 ಅಂಕದ ಪ್ರಶ್ನೆಗಳು 2 ಮತ್ತು ಈ 3 ಅಂಕದ ಪ್ರಶ್ನೆಗಳು 3, 4 ಅಂಕದ ಪ್ರಶ್ನೆ 1 ಹಾಗೂ 5 ಅಂಕದ ಪ್ರಶ್ನೆ 1. ಈ ರೀತಿಯಾಗಿ ಒಟ್ಟು 27 ಅಂಕ ಬರುತ್ತೆ. ಅಂದರೆ ಈ ಪ್ರಶ್ನೆ ಪತ್ರಿಕೆಯ ಅತಿ ಮುಖ್ಯವಾಗಿರ್ತಕ್ಕಂತಹ ಅಂಶ ಏನು ಅಂತೇಳಿ ನೋಡಿದ್ರೆ, ನಮ್ಮ ವಿಜ್ಞಾನ ವಿಷಯದಲ್ಲಿ ಮಾತ್ರ ಈ ರೀತಿಯಾಗಿ ಪಾರ್ಟ್ ಎ, ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಅಂತೇಳಿ 3 ವಿಭಾಗಗಳಾಗಿ ವಿಂಗಡಣೆ ಮಾಡಿರೋದ್ರಿಂದ ಪ್ರತಿ ಪ್ರಶ್ನೆಯ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿ ಪ್ರತಿಯೊಂದು ವಿಭಾಗದಲ್ಲೂ ಇರ್ತವೆ. ಹಾಗಾಗಿ ನಾವು ಸೀರಿಯಲ್ ಆಗಿ ಒಂದೇ ಕಡೆಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಲಿಕ್ಕೆ ಆಗೋದಿಲ್ಲ. ಸೊ ಆ ಉದ್ದೇಶಕ್ಕಾಗಿ ನಮಗೆ ಈ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಇನ್ನು ಈ ಭೌತಶಾಸ್ತ್ರದಲ್ಲಿ 28 ಅಂಕಗಳು ಅಂತಕ್ಕಂಥದ್ದು ಏನು ಬರ್ತವೆ, ನಾವು ವಿದ್ಯಾರ್ಥಿಗಳು ನಮಗೆ ಇಡಿಯಾಗಿ ಎಲ್ಲ ಬುಕ್ಕನ್ನು ನಾವು ಒಂದೇ ಸರ್ತಿ ಓದಿ ಪ್ರಶ್ನೆ ಪತ್ರಿಕೆಯನ್ನು ಅರ್ಥ ಮಾಡಿಸಿ ಅದನ್ನು ಓದೋದು ಕಷ್ಟ ಆಗುತ್ತೆ ಅಂದ್ಕೊಂಡಾಗ ನಾವು ಸ್ವಲ್ಪ ಯೋಚನೆ ಮಾಡಿದಾಗ ಇಲ್ಲಿ ವಿಜ್ಞಾನ ವಿಭಾಗದಲ್ಲಿ 3 ನಾವು ಮಾಡ್ಕೊಂಡಿದ್ದೀವಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ. ಇದರಲ್ಲಿ ಭೌತಶಾಸ್ತ್ರ 28 ಅಂಕಕ್ಕೆ ಇರುತ್ತಲ್ಲ, ನಾವು 28 ಅಂಕಕ್ಕೇ ಪರೀಕ್ಷೆ ಬರೀತಿದ್ದೀವಿ ಅಂತ ಅಂದ್ಕೊಂಡಿದ್ರೆ ಬಹಳ ಸುಲಭವಾಗಿ ಈ 28 ಅಂಕಗಳಿಗೆ ನಾವು ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು. ಈ ರೀತಿಯಾಗಿ ಪ್ರತಿ ವಿಭಾಗವಾರು ನಾವು ಯೋಚನೆಗಳನ್ನು ಮಾಡಿದಾಗ ನಮಗೆ ಪರೀಕ್ಷೆ ಅನ್ನೋದು ಬಹಳ ಸುಲಭವಾಗತ್ತೆ. ಹಾಗಾದರೆ ಈ ರೀತಿಯಾಗಿರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಯಾವ ರೀತಿಯಲ್ಲಿ ಬರೀಬಹುದು ಮತ್ತು ಸುಲಭವಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅಂತಕ್ಕಂಥದ್ದನ್ನು ನಾವಲ್ಲಿ ನೋಡಿದಾಗ, ವಿಶೇಷವಾಗಿ ಇಲ್ಲಿ ನಮಗೆ ಈ ವಿಜ್ಞಾನ ವಿಭಾಗದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದಿಂದ 16 ಘಟಕಗಳನ್ನು ಅತಿ ಮುಖ್ಯವಾಗಿರುವಂಥ 5 ಥೀಮ್ಗಳನ್ನಾಗಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಥೀಮ್ ವಾರು ಪ್ರತಿ ಘಟಕದಿಂದ ಇಷ್ಟು ಅಂಕಗಳು ಬರ್ತವೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಆದರೆ ಥೀಮ್ ಪ್ರಕಾರ ನಾವು ಒಂದು ಘಟಕದಲ್ಲಿ ಯಾವ ಅಂಶಗಳು ಮಹತ್ವದಾಗಿದ್ದಾವೆ ಹಾಗೂ ಆ ಯಾವ ಅಂಶಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಸುಲಭವಾಗಿ ಅಂಕಗಳನ್ನು ಗಳಿಸ್ಕೊಳ್ಬಹುದು ಅಂತೇಳಿ ನಾವಲ್ಲಿ ನೋಡಿದಾಗ, ಮೊದಲನೇದಾಗಿ ಈ ಭೌತಶಾಸ್ತ್ರ ಅಂಥೇಳಿ ನಾವು ನೋಡಿದಾಗ ಇಲ್ಲಿ ವಿಶೇಷವಾಗಿ ನಮಗೆ ಈ 28 ಅಂಕಗಳಲ್ಲಿ ಅತಿ ಸುಲಭವಾಗಿ ನಾವು ಯಾವ ಅಂಶಗಳನ್ನು ಅಧ್ಯಯನ ಮಾಡಿದರೆ ಅಂಕಗಳನ್ನು ಗಳಿಸ್ಕೊಳ್ಬೋದು ಅಂತ ನೋಡಿದ್ರೆ, ಇಲ್ಲಿ ಈ ಒಂದು ನಿಯಮಗಳು, ಲಾಸ್ಗಳು ಅಂತಕ್ಕಂಥದ್ದು. ಉದಾಹರಣೆಯಾಗಿ ನಮ್ಗೆ ಗೊತ್ತಿದೆ ಓಮ್ಸ್ನ ಲಾ, ಜೌಲ್ಸ್ನ ಲಾ ಆಗಿರ್ಬೋದು, ಫ್ಲೇಮಿಂಗ್ಸ್ನ ಒಂದು ಬಲಗೈ ನಿಯಮ, ಎಡಗೈ ನಿಯಮ, ಈ ರೀತಿಯಾಗಿರುವಂತಹ ಒಂದು ನಿಯಮಗಳನ್ನು ನಮಗೆ ಈ ಪರೀಕ್ಷೆಯಲ್ಲಿ ಕೇಳಿರ್ತಾರೆ. ಹಾಗಾಗಿ ನಿಯಮಗಳನ್ನು ನಾವು ಬರೆಯೋದರಿಂದ 2 ಅಂಕವನ್ನು ಸುಲಭವಾಗಿ ಪಡ್ಕೊಳ್ಬಹುದು. ಇನ್ನು ಅದೇ ರೀತಿಯಾಗಿ ಈ ಒಂದು ಭೌತಶಾಸ್ತ್ರದಲ್ಲಿ ಅತಿ ಮುಖ್ಯವಾಗಿ ನಮಗೆ ಒಂದು ರೇ ಡೈಗ್ರಾಮ್, ಅಂದರೆ ನಮಗೆ ಈ ಬೆಳಕು ಪಾಠದಲ್ಲಿ ಈ ಒಂದು ದರ್ಪಣ ಮತ್ತು ಈ ಒಂದು ಏನು ನಾವು ಮಸೂರ ಅಂದರೆ ಮಿರರ್ ಮತ್ತು ಲೆನ್ಸಿಗೆ ಸಂಬಂಧಪಟ್ಟಂಗೆ ಕಾನ್ವೆಕ್ಸ್ ಲೆನ್ಸು, ಕಾನ್ಕೇವ್ ಲೆನ್ಸು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ರೇ ಡೈಗ್ರಾಮನ್ನು 3 ಅಂಕಕ್ಕೆ ಕೇಳ್ತಾರೆ. ಹಾಗಾಗಿ ನಾವು ಒಂದು ರೇ ಡೈಗ್ರಾಮನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ 3 ಅಂಕವನ್ನು ಸುಲಭವಾಗಿ ಪಡ್ಕೊಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಕ್ಯಾಲ್ಕುಲೇಷನ್ ಅಂದರೆ ಈ ವಿದ್ಯುತ್ ಶಕ್ತಿ ಅಂದರೆ ಎಲೆಕ್ಟ್ರಿಸಿಟಿ ಮತ್ತು ಲೈಟ್ ಚಾಪ್ಟರಿಂದ ಒಂದು ಕ್ಯಾಲ್ಕುಲೇಷನ್ ಸಮಸ್ಯೆ ಅಂತಕ್ಕಂಥದ್ದು ನಮ್ಮ ಭೌತಶಾಸ್ತ್ರದಲ್ಲಿ ಕೇಳಿರ್ತಾರೆ. ಹಾಗಾಗಿ ಎಲೆಕ್ಟ್ರಿಸಿಟಿಯಲ್ಲಿ ನಮಗೆ ಒಂದು ರೋಧಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಅಂದರೆ ಸರಣಿ ಜೋಡಣೆ, ಸಮಾಂತರ ಜೋಡಣೆ, ಹಾಗೂ ಈ ಬೆಳಕು ಪಾಠದಲ್ಲೂ ನಮಗೆ ಈ ಒಂದು ದರ್ಪಣ ಸೂತ್ರ ಅಥವಾ ಮಸೂರ ಸೂತ್ರಕ್ಕೆ ಸಂಬಂಧಪಟ್ಟಂಗೆ ಈ ಸಮಸ್ಯೆಯನ್ನು ಕೇಳುವಂಥದ್ದಾಗಿರ್ಬೋದು. ಹಾಗಾಗಿ ಆ ಬುಕ್ಕಲ್ಲಿ ಇರುವಂತಹ ಸಮಸ್ಯೆಗಳನ್ನು, ಪ್ರಾಬ್ಲಮ್ಸ್ಗಳನ್ನು ನಾವೇನಾದರೂ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಆ ಪ್ರಾಬ್ಲಮ್ಸ್ಗಳಿಂದ 3 ಅಂಕವನ್ನು ಸುಲಭವಾಗಿ ಪಡ್ಕೊಳ್ಬೋದು. ಇನ್ನು ಇವುದನ್ನು ಬಿಟ್ಟಿದ್ರೆ ಈ ರೇ ಡೈಗ್ರಾಮನ್ನು ಬಿಟ್ಟು ಈ ಭೌತಶಾಸ್ತ್ರದಲ್ಲಿ ನಮಗೆ 2 ಅಂಕಕ್ಕೆ ಇನ್ನೊಂದು ಚಿತ್ರವನ್ನು ಕೇಳಿರ್ತಾರೆ. ಅದು ಬಯೋಗ್ಯಾಸ್ ಪ್ಲ್ಯಾಂಟ್ ಅನ್ನೋದಾಗಿರ್ಬೋದು
ಅಥವಾ ಈ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಿತ್ರ. ಹಾಗಾಗಿ ಅದರಿಂದ 2 ಅಂಕವನ್ನು ಪಡ್ಕೊಳ್ಬಹುದು. ಇನ್ನು ಅತಿ ಮುಖ್ಯವಾಗಿ ಮತ್ತೊಂದು ಏನು ಅಂದರೆ ಈ ಡೆಫಿನಿಷನ್ಸ್ಗಳು. ಈಗ ಸೊಲೆನಾಯ್ಡ್ ಎಂದರೇನು ಅಥವಾ ನಮಗೆ ಕೇಳುವಂತಹ ಅನೇಕ ರೀತಿಯ ಕೆಲವೊಂದು ಡೆಫಿನಿಷನ್ಸ್ಗಳು ಏನಿದಾವೆ ಆ ಡೆಫಿನಿಷನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ 2 ಅಂಕಗಳನ್ನು ಪಡ್ಕೊಳ್ಬಹುದು. ಈ ರೀತಿಯಾಗಿ ಈ ಭೌತಶಾಸ್ತ್ರದಲ್ಲಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಅತಿ ಮುಖ್ಯವಾಗಿ ಕೇಳುವಂತಹ ಅಂಶಗಳು ಇವುಗಳನ್ನು ನಾವು ಸುಲಭವಾಗಿ ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ ಆದರೆ ಅಂಕಗಳನ್ನು ಗಳಿಸ್ಕೊಳ್ಬಹುದು. ಇನ್ನು ಕೆಮಿಸ್ಟ್ರಿ ಸೆಕ್ಷನಲ್ಲಿ ನಮಗೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳುವಂತಹ ಪ್ರಶ್ನೆಗಳ ಅಂಶಗಳು ಯಾವುವು ಅಂತೇಳಿ ನಾವು ನೋಡಿದಾಗ ಇಲ್ಲಿ ಒಂದು ಕೆಮಿಸ್ಟ್ರಿ ಸೆಕ್ಷನಲ್ಲೂ ಸಹ ಅತಿ ಮುಖ್ಯವಾಗಿ ನಮಗೆ ಈ ಲಾಸ್ಗಳು ಬರ್ತವೆ. ಈಗ ಡೋಬ್ರೈನವರ ಲಾಸ್ ಆಗಿರ್ಬೋದು, ಪಿರಿಯಾಡಿಕ್ ಟೇಬಲ್ ಲಾ ಆಗಿರ್ಬೋದು, ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಆಗಿರ್ಬೋದು, ಆ ಒಂದು ಲಾಸ್ಗಳನ್ನು ನಮಗೆ ಕೇಳಿರೋದ್ರಿಂದ ನಾವು ಆ ಒಂದು ಲಾಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ 2 ಅಂಕವನ್ನು ಸುಲಭವಾಗಿ ಪಡ್ಕೊಳ್ಬೋದು. ಇನ್ನು ಬಹಳ ಮುಖ್ಯವಾಗಿ ನಾವು ಈ ಕೆಮಿಸ್ಟ್ರಿ ಸೆಕ್ಷನಲ್ಲಿ ಈ ರಾಸಾಯನಿಕ ಅವುಗಳ ಒಂದು ಸಮೀಕರಣಗಳನ್ನು ಬರೆಯೋದು, ಅವುಗಳನ್ನು ಸರಿದೂಗಿಸೋದು, ಕೆಮಿಕಲ್ ಇಕ್ವೇಷನ್ಸ್ಗಳನ್ನು ಬರೆದು ಸರಿದೂಗಿಸೋದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕಡ್ಡಾಯವಾಗಿರುತ್ತೆ. ಸೊ ಹಾಗಾಗಿ ನಾವು ಕೆಮಿಸ್ಟ್ರಿಯಲ್ಲಿ ಆ ರಾಸಾಯನಿಕ ಸಮೀಕರಣಗಳನ್ನು ಬರೆದು ಸರಿದೂಗಿಸೋದನ್ನು ಪ್ರಾಕ್ಟೀಸ್ ಮಾಡಿದ್ರೆ 3 ಅಂಕವನ್ನು ಸುಲಭವಾಗಿ ಗಳಿಸ್ಕೊಳ್ಬೋದು. ಇನ್ನು ಈ ರಸಾಯನಶಾಸ್ತ್ರದಿಂದ ಈ ಚಿತ್ರಗಳು ಡಯಾಗ್ರಾಮ್ಸ್ಗಳು ಅಂತಕ್ಕಂಥದ್ದು ಈ 3 ಅಂಕಕ್ಕೆ ಬರ್ತವೆ. ಇರುವ 6 ಚಿತ್ರಗಳಲ್ಲಿ ನಾವು ಆ ಚಿತ್ರಗಳನ್ನ ಸುಲಭವಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ 3 ಅಂಕವನ್ನು ಗಳಿಸ್ಕೊಳ್ಬಹುದು. ಅದರಲ್ಲಿ ವಿಶೇಷವಾಗಿ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಆಗಿರ್ಬೋದು, ಆಮೇಲೆ ಜಿಂಕ್ ಗ್ರಾನ್ಯೂಲ್ಸ್ ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆಸಿಡ್, ಈ ಒಂದು ಚಿತ್ರಗಳನ್ನು ಪದೇ ಪದೇ ಕೇಳೋದ್ರಿಂದ ಅವುಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ 3 ಅಂಕವನ್ನು ನಾವು ಗಳಿಸ್ಕೊಳ್ಬಹುದು. ಇನ್ನು ಬಹಳ ಮುಖ್ಯವಾಗಿ ನಾವು ಪ್ರತಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೆ ಆದರೆ ಈ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಅಂದರೆ ಈ ಆಧುನಿಕ ಆವರ್ತ ಕೋಷ್ಟಕದ ಸಾಮಾನ್ಯ ಪ್ರವೃತ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನ ಕಡ್ಡಾಯವಾಗಿ ಕೇಳ್ತಾರೆ. ಹಾಗಾಗಿ ಆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಇರ್ತಕ್ಕಂತಹ ಆ ಟ್ರೆಂಡ್ಸ್ಗಳು, ಅಂಶಗಳು ಅಂದರೆ ಈಗ ಅಟಾಮಿಕ್ ಸೈಜ್ ಆಗಿರ್ಬೋದು, ಆಮೇಲೆ ಈ ಎಲೆಕ್ಟ್ರೋ ಪಾಸಿಟಿವಿಟಿ ಆಗಿರ್ಬೋದು, ಎಲೆಕ್ಟ್ರೋ ನೆಗೆಟಿವಿಟಿ ಆಗಿರ್ಬೋದು, ಆ ರೀತಿಯಾಗಿರುವಂತಹ ಅಂಶಗಳಿಗೆ ಅವರೇ ಒಂದು ಟೇಬಲನ್ನು ಕೊಟ್ಟು ಅದರಾಗೆ ಅಟಾಮಿಕ್ ನಂಬರು ಅಥವಾ ಅದ್ರ ಪೊಸಿಷನ್ನು ಈ ರೀತಿಯಾಗಿರುವಂಥ ಒಂದು ಪ್ರಶ್ನೆಯನ್ನು ಕೇಳೋದು ಕಡ್ಡಾಯವಾಗಿರುತ್ತೆ. ಹಾಗಾಗಿ ಆ ಪಿರಿಯಾಡಿಕ್ ಟೇಬಲ್ ಅಲ್ಲಿರುವಂತಹ ಪ್ರಶ್ನೆಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ 3 ಅಂಕವನ್ನು ಬಹಳ ಸುಲಭವಾಗಿ ಗಳಿಸ್ಕೊಳ್ಬಹುದು. ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಕಾರ್ಬನೈಡ್ಸ್ ಕಾಂಪೌಂಡ್ಸಿಗೆ ಬಂದಾಗ ಅಲ್ಲಿ ವಿಶೇಷವಾಗಿ ನಮಗೆ ನೋಡುವಂತಹ ಪ್ರಶ್ನೆಗಳು ಯಾವುವು ಅಂತ ನೋಡಿದ್ರೆ ಇಲ್ಲಿ ಆ ಒಂದು ಕಾರ್ಬನ್ ಕಾಂಪೌಂಡ್ಸ್ಗಳ ಹೆಸರು, ರಚನಾ ಸೂತ್ರ ಮತ್ತು ಅನುಸೂತ್ರಗಳನ್ನು ಬರೆಯುವಂಥದ್ದು. ಹಾಗಾಗಿ ಆ ರಚನಾ ಸೂತ್ರ ಅನುಸೂತ್ರಗಳನ್ನು ನಾವು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಅತಿ ಸುಲಭವಾಗಿ 3 ಅಂಕವನ್ನು ನಾವು ಗಳಿಸ್ಕೊಳ್ಬಹುದು. ಹೀಗೆ ಈ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಈ ಕೆಮಿಸ್ಟ್ರಿ ಸೆಕ್ಷನ್ನಿಂದ ಈ 5 ಅಂಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಕಡ್ಡಾಯವಾಗಿ ಇರ್ತವೆ. ಹಾಗಾಗಿ ಇವುಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಸುಲಭವಾಗಿ ಅಂಕಗಳನ್ನು ಗಳಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಅದೇ ರೀತಿಯಾಗಿ ಜೀವಶಾಸ್ತ್ರದಲ್ಲೂ ನಾವು ಬಂದಾಗ ವಿಶೇಷವಾಗಿ ನಮಗೆ ಮುಖ್ಯವಾಗಿ ಕೇಳ್ತಕ್ಕಂತಹ ಅಂಶಗಳು ಯಾವಿದ್ದಾವೆ ಅಂತ ನೋಡಿದ್ರೆ ಇಲ್ಲಿ ಜೀವಶಾಸ್ತ್ರ ಅಂತ ನಾವು ಬಂದಾಗ ಮೊದಲನೇದಾಗಿ ನಾವು ನೋಡಬೇಕಾಗಿರುವಂಥದ್ದು ಈ ಚಿತ್ರಗಳು, ಡಯಾಗ್ರಾಮ್ಸ್ಗಳು. ವಿಶೇಷವಾಗಿ ಅಲ್ಲಿ ಈ ಬ್ರೈನ್ ಡಯಾಗ್ರಾಮು, ಆಮೇಲೆ ಹಾರ್ಟ್ ಡಯಾಗ್ರಾಮು, ಈ ನ್ಯೂರಾನ್ ಡಯಾಗ್ರಾಮು, ಈ ರೀತಿಯಾಗಿರುವಂತಹ ಡಯಾಗ್ರಾಮ್ಸ್ಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಆ 4 ಅಂಕ ಅಥವಾ 3 ಅಂಕಗಳಲ್ಲಿ ಆ ಚಿತ್ರಗಳನ್ನು ಕೇಳುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಒಟ್ಟು ಈ ಜೀವಶಾಸ್ತ್ರದಲ್ಲಿ ನಮಗೆ 8 ಅಂಕಕ್ಕೆ ಚಿತ್ರಗಳನ್ನು ನಾವು ಪ್ರಾಕ್ಟೀಸ್ ಅಂತಕ್ಕಂಥದ್ದು ಮಾಡ್ಬೋದು, ಬಂದೇ ಬರುತ್ತೆ. ಅದೇ ರೀತಿಯಾಗಿ ಬಹಳ ಮುಖ್ಯವಾಗಿ ನಾವು ಆನುವಂಶೀಯತೆ ಪಾಠದಲ್ಲಿ ಈ ಏಕತಳೀಕರಣ ಮತ್ತು ದ್ವಿತಳೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಚೆಕ್ಕರ್ ಬೋರ್ಡ್ ಹಾಕುವಂಥದ್ದು, ಅಂದರೆ ಈ ಚೆಕ್ಕರ್ ಬೋರ್ಡ್ ಮೂಲಕ ಅವುಗಳ ಫಿನೋಟಿಪಿಕ್ ರೇಷಿಯೋವನ್ನು ಮತ್ತು ಜಿನೋಟಿಪಿಕ್ ರೇಷಿಯೋವನ್ನು ತೋರಿಸುವಂಥದ್ದು ಏನಿದೆಯೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ, ಅದು 3 ಅಂಕಕ್ಕೆ. ಹಾಗಾಗಿ ನೀವು ಏಕತಳೀಕರಣ ಮತ್ತು ದ್ವಿತಳೀಕರಣಕ್ಕೆ ಒಂದೊಂದು ಎಕ್ಸಾಂಪಲ್ ಅನ್ನು ತಗೊಂಡು ಪ್ರಾಕ್ಟೀಸನ್ನು ಮಾಡಿದ್ದೆ ಆದರೆ ಸುಲಭವಾಗಿ ನೀವು ಈ 3 ಅಂಕವನ್ನು ಗಳಿಸ್ಕೊಳ್ಬಹುದು.
ಇನ್ನು ಅಲ್ಲಿ ಮತ್ತೆ ನಮಗೆ ಕೇಳ್ತಕ್ಕಂತಹ ಪ್ರಶ್ನೆಗಳು ಯಾವ ಅಂದರೆ ಈ ವ್ಯತ್ಯಾಸಗಳು ಅಂದರೆ ಡಿಫ್ರೆನ್ಸಸ್ಗಳನ್ನು ಕೇಳುವಂತಹ ಸಾಧ್ಯತೆಗಳು ಅಂತಕ್ಕಂಥದ್ದು ಇರ್ತವೆ. ಹಾಗಾಗಿ ವಿಶೇಷವಾಗಿ ನಾವು ಈ ಡಿಫ್ರೆನ್ಸಸ್ 2 ಅಂಕಕ್ಕೆ ಅಲ್ಲಿ ನಾವೇನು ಮಾಡ್ಬೋದು ಅಂದರೆ ಅಕ್ಸೆಪ್ಟನ್ನು ಮಾಡಬಹುದು. ಉದಾಹರಣೆಗೆ ಡಿಫ್ರೆನ್ಸಸ್ ಬಿಟ್ವೀನ್ ಹೋಮೋಲಾಗಸ್ ಆ್ಯಂಡ್ ಅನಾಲಾಗಸ್ ಆರ್ಗನ್ಸ್ ಈ ರೀತಿಯಾಗಿ ಅಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಡಿಫ್ರೆನ್ಸಸ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ 2 ಅಂಕವನ್ನು ತಗೋಬೋದು. ಇನ್ನು ಮತ್ತೆ 2 ಅಂಕಗಳನ್ನು ನಾವೆಲ್ಲಿ ಈ ಜೀವಶಾಸ್ತ್ರದಲ್ಲಿ ನೋಡ್ತೀವಿ ಅಂದರೆ ಈ ಫಂಕ್ಷನ್ಸ್ಗಳು, ಕಾರ್ಯಗಳು ಬರೀತಕ್ಕಂಥದ್ದು. ಅಂದರೆ ಈಗ ನಾವು ಸಸ್ಯಗಳಲ್ಲಿ ಹಾರ್ಮೋನ್ಗಳು, ಪ್ರಾಣಿಗಳಲ್ಲಿರುವಂತಹ ಹಾರ್ಮೋನ್ಗಳು, ಆಮೇಲೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿರುವಂತಹ ಎಂಜೈಮ್ಸ್ಗಳು, ಹೀಗೆ ಅನೇಕ ರೀತಿಯ ಅಂಶಗಳ ಒಂದು ಕಾರ್ಯಗಳನ್ನು ಕೇಳುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ. ಹಾಗಾಗಿ ಆ ಫಂಕ್ಷನ್ಸ್ಗಳನ್ನು ನಾವು ಒಂದು ಕಡೆಗೆ ಲಿಸ್ಟನ್ನು ಮಾಡಿಕೊಂಡಿದ್ದೆ ಆದರೆ 2 ಅಂಕಗಳನ್ನು ಸುಲಭವಾಗಿ ನಾವು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದಿದೆ. ಇನ್ನು ಬಹಳ ಮುಖ್ಯವಾಗಿ ಇನ್ನೊಂದು ಅಂಶ ಈ ಬಯಾಲಜಿಯಲ್ಲಿ ಅಂದರೆ ನಮಗೆ ನಮ್ಮ ಪರಿಸರದಿಂದ ಈ ಫುಡ್ ಚೈನ್ ಮತ್ತು ಫುಡ್ ವೆಬ್, ಆಹಾರ ಸರಪಳಿ ಮತ್ತು ಆಹಾರ ಜಾಲ, ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆಯನ್ನು ಕಡ್ಡಾಯವಾಗಿ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ಹಾಗಾಗಿ ಅವುಗಳನ್ನು ನಾವು ಸ್ವಲ್ಪ ನೋಡಿಕೊಂಡಿದ್ದೆ ಆದರೆ 2 ಅಂಕವನ್ನು ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೀಗಾಗಿ ನಮ್ಮ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೇ ಆದರೆ ಇವತ್ತು ನಾವು ಭೌತಶಾಸ್ತ್ರದಲ್ಲಿ 5 ಮುಖ್ಯವಾಗಿರ್ತಕ್ಕಂಥ ಈ 5 ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಅವುಗಳನ್ನು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಸುಲಭವಾಗಿ 28 ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ಈ ಕೆಮಿಸ್ಟ್ರಿ ಸೆಕ್ಷನಲ್ಲೂ ಸಹ ಈ 5 ಅಂಶಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ನಾವು ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಬಹುದು. ಜೀವಶಾಸ್ತ್ರದಲ್ಲೂ ಸಹ ಈ 5 ಅಂಕಗಳು ಅಂದರೆ ಇವೇ ಇರ್ತವಂತಲ್ಲ, ಇವು ಒಂದು ಅಂಶಗಳು ಕಡ್ಡಾಯವಾಗಿ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತವೆ. ಹಾಗಾಗಿ ಇವುಗಳನ್ನು ನಾವು ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗತ್ತೆ. ವಿಜ್ಞಾನದಲ್ಲಿ ಬರುವಂತಹ 16 ಘಟಕಗಳನ್ನು ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ 3 ಘಟಕಗಳನ್ನು ಒಂದು ಅಂಕಗಳ ಹಂಚಿಕೆಯನ್ನು ನಾವು 5 ಥೀಮ್ ಪ್ರಕಾರ ವಿಂಗಡಣೆ ಅನ್ನೋದನ್ನು ಮಾಡ್ತೀವಿ. ಹಾಗಾಗಿ ಇಲ್ಲಿ ಅಂಕಗಳ ಹಂಚಿಕೆ ಯಾವ ರೀತಿಯಾಗಿ ಆಗಿದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಇಲ್ಲಿ 5 ಥೀಮ್ಗಳನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ನಿತ್ಯ ಜೀವನದಲ್ಲಿ ಪದಾರ್ಥಗಳು, ಮಟೀರಿಯಲ್ಸ್ ಇನ್ ಅವರ್ ಡೇ ಟು ಡೇ ಲೈಫ್. ಅಂದರೆ ಈ ನಿತ್ಯ ಜೀವನದಲ್ಲಿ ಪದಾರ್ಥಗಳು ಈ ಒಂದು ಥೀಮಲ್ಲಿ ಬರುವಂತಹ ಘಟಕಗಳು ಅಥವಾ ಪಾಠಗಳು ಯಾವುವು, ಲೆಸನ್ಸ್ ಯಾವುವು ಅಂತ ನೋಡಿದ್ರೆ, ಈ ರಸಾಯನಶಾಸ್ತ್ರ ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂತಹ 5 ಘಟಕಗಳನ್ನು ನಾವು ಈ ಒಂದು ಥೀಮ್ನಲ್ಲಿ ಸೇರಿಸ್ತೀವಿ. ಅಂದರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಆಮೇಲೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಲೋಹಗಳು ಮತ್ತು ಅಲೋಹಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಧಾತುಗಳ ಆವರ್ತನೀಯ ವರ್ಗೀಕರಣ. ಹೀಗೆ ಈ ರಸಾಯನಶಾಸ್ತ್ರದ 5 ಘಟಕಗಳನ್ನು ಈ ಒಂದು ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅನ್ನೋ ಥೀಮ್ನಲ್ಲಿ ಹಾಕ್ತೀವಿ. ಹಾಗಾಗಿ ಈ ಥೀಮಿನಿಂದ ನಮ್ಮ ಒಂದು ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಅಂಕಕ್ಕೆ ಕೇಳ್ತಾರೆ ಅಂದರೆ 25 ಅಂಕಕ್ಕೆ ಕೇಳ್ತಾರೆ. ಅಂದರೆ ಇಡೀ ಕೆಮಿಸ್ಟ್ರಿ ಸೆಕ್ಷನ್ ಬರೋದೇ 25 ಅಂಕಕ್ಕೆ ಬರುತ್ತೆ. ಹಾಗಾಗಿ ಈ 5 ಘಟಕದಿಂದ ಆ ಒಂದು 25 ಅಂಕವನ್ನು ಕೇಳಲಾಗತ್ತೆ. ಹಾಗಾಗಿ ನಾವು ಈ ಒಂದು ಥೀಮನ್ನು ನೋಡಬೇಕು. ಇನ್ನು ಎರಡನೇದಾಗಿ ಜೀವ ಜಗತ್ತು, ಲಿವಿಂಗ್ ವರ್ಲ್ಡ್ ಅಂತೇಳಿ ನಾವು ಮಾಡ್ಕೊಂಡಿವಿ. ಅಂದರೆ ಜೀವಿಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಇಲ್ಲಿ ಮೊದಲನೇದಾಗಿ ನಮಗೆ ಗೊತ್ತಿರುವ ಹಾಗೆ ಜೀವಶಾಸ್ತ್ರದಲ್ಲಿ 6 ಘಟಕಗಳು ಇದ್ದಾವೆ. ಆ 6 ಘಟಕಗಳೆಲ್ಲಿಂದ ಈ ಒಂದು ಘಟಕಗಳ ಮೇಲೆ ವಿಶೇಷವಾಗಿ ಏನು ಮಾಡಿದ್ದಾರೆ ಅಂದರೆ ಆ ಒಂದು ಥೀಮನ್ನು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಜೀವ ಜಗತ್ತು ಈ ಒಂದು ಥೀಮ್ ನಡಿಯಲ್ಲಿ ಬರುವಂತಹ ಘಟಕಗಳು ಅಂದರೆ ಜೀವಕ್ರಿಯೆಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಆನುವಂಶೀಯತೆ ಮತ್ತು ಜೀವ ವಿಕಾಸ. ಹೀಗೆ ಈ 4 ಘಟಕಗಳಿಂದ ನಮಗೆ 22 ಅಂಕ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ಈ ಒಂದು 22 ಅಂಕಗಳಿಗೆ ನಾವು ಈ 4 ಘಟಕಗಳನ್ನು ಸ್ವಲ್ಪ ಗಮನವಿಟ್ಟು ಓದಬೇಕು. ಇನ್ನೊಂದು 3ನೇ ಥೀಮ್ ಯಾವುದು ಅಂದರೆ ನೈಸರ್ಗಿಕ ವಿದ್ಯಮಾನಗಳು, ಅಂದರೆ ನ್ಯಾಚುರಲ್ ಫಿನಾಮಿನಾ. ಇಲ್ಲಿ ನಾವು ಭೌತಶಾಸ್ತ್ರದಲ್ಲಿ ನೋಡುವಂತಹ 2 ಮುಖ್ಯವಾಗಿರುವಂತಹ ಘಟಕಗಳು ಈ ಥೀಮ್ ನಡಿಲಿ ಬರ್ತವೆ. ಯಾವಂದ್ರೆ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಅಂಡ್ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಈ 2 ಘಟಕಗಳಿಂದ ನಮಗೆ ಭೌತಶಾಸ್ತ್ರದಲ್ಲಿ 12 ಅಂಕಗಳನ್ನು ಕೇಳಲಾಗುತ್ತೆ.
ಇದು ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು. ಕೇವಲ 2 ಘಟಕದಿಂದ ಅಂದರೆ ಇಲ್ಲಿ ಯಾವ ಕಾರಣಕ್ಕೂ ನಾವು ಇದರಾಗಿಂದ 6 ಅಂಕ ಇದರಾಗಿಂದ 6 ಅಂಕ ಅಂತೇಳಿ ಡಿವೈಡ್ ಮಾಡ್ಕೋಬಾರದು. ಒಟ್ಟು ಈ 12 ಅಂಕಗಳನ್ನು ಈ 2 ಘಟಕಗಳಿಂದ ಕೇಳ್ತಾರೆ. ಹಾಗಾಗಿ ಈ ಒಂದು ಥೀಮು ಬಹಳ ಮುಖ್ಯವಾಗಿ ಐತೆ. ಇನ್ನು 4ನೇದಾಗಿ ವಸ್ತುಗಳು ಹೇಗೆ ಕಾರ್ಯ ನಿರ್ವಹಿಸುತ್ತವೆ, ಹೌ ದ ಮಟೀರಿಯಲ್ಸ್ ವರ್ಕ್. ಸೊ ಈ ಒಂದು ಥೀಮ್ ನಡಿಯಲ್ಲಿ ಭೌತಶಾಸ್ತ್ರದ 2 ಘಟಕಗಳನ್ನು ನಾವು ಹಾಕೊಂಡಿದ್ದೀವಿ. ಯಾವಂದ್ರೆ ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ ಮತ್ತೆ ಈ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಹಾಗಾಗಿ ಈ 2 ಅಧ್ಯಾಯಗಳಿಂದ 2 ಘಟಕಗಳಿಂದ ಈ ಥೀಮ್ ನಡಿಯಲ್ಲಿ ನಮ್ಮ ಭೌತಶಾಸ್ತ್ರದಲ್ಲಿ ವಿಶೇಷವಾಗಿ 13 ಅಂಕಗಳನ್ನು ಕೇಳ್ತಾರೆ. ಅಂದರೆ 2 ಘಟಕಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ 13 ಅಂಕಗಳನ್ನು ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇದೆ. ಅಂದರೆ ವಿದ್ಯುತ್ ಶಕ್ತಿಯಲ್ಲಿ ಸಂಬಂಧಪಟ್ಟಿರುವ ಹಾಗೆ ಇರುವಂತಹ ಅನೇಕ ಪ್ರಶ್ನೆಗಳು ನಾವೇನು ಚರ್ಚೆಯನ್ನು ಮಾಡಿದ್ದೀವಿ, ಚಿತ್ರಗಳಾಗಿರ್ಬೋದು, ಲೆಕ್ಕಗಳಾಗಿರ್ಬೋದು, ನಿಯಮಗಳಾಗಿರ್ಬೋದು, ಡೆಫಿನಿಷನ್ಸ್ಗಳಾಗಿರ್ಬೋದು, ಇವೆಲ್ಲನೂ ಈ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರಾಕ್ಟೀಸ್ ಮಾಡಿದ್ರೆ 13 ಅಂಕಗಳನ್ನು ಅತಿ ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದಿದೆ. ಇನ್ನು ಅದೇ ರೀತಿಯಾಗಿ 4ನೇ ಒಂದು ಥೀಮು ಈ ರೀತಿಯಾಗಿ ನೋಡಿದ್ರೆ 5ನೇದಾಗಿ ಈ ನೈಸರ್ಗಿಕ ಸಂಪನ್ಮೂಲಗಳು. ಅಂದರೆ ಈ ನೈಸರ್ಗಿಕ ಸಂಪನ್ಮೂಲದಲ್ಲಿ ನಾವು ಒಟ್ಟು 3 ಘಟಕಗಳನ್ನು ಹಾಕೊಂಡಿದ್ದೀವಿ. ಮೊದಲನೆಯದು ಶಕ್ತಿಯ ಆಕಾರಗಳು, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಮತ್ತು ನಮ್ಮ ಪರಿಸರ. ಈ 3 ಘಟಕಗಳಿಂದ ಒಟ್ಟು 8 ಅಂಕವನ್ನು ಕೇಳಲಾಗತ್ತೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಈ 3 ಪಾಠಗಳನ್ನು ನಾವು ಒಂದ್ಸತಿ ಓದ್ಕೊಂಡ್ರೆ ಈ 8 ಅಂಕಗಳನ್ನು ಸುಲಭವಾಗಿ ಪಡ್ಕೊಳ್ಬಹುದು. ಹಾಗೆ ಇಲ್ಲಿ ನಾವು ನೋಡ್ಬೋದು ಒಟ್ಟು ರಸಾಯನಶಾಸ್ತ್ರದ ಈ ಒಂದು ಥೀಮ್ನಲ್ಲಿ ಅಂದರೆ ನಿತ್ಯ ಜೀವನದಲ್ಲಿ ಪದಾರ್ಥಗಳು ಈ ಥೀಮ್ನಿಂದ ನಾವು 25 ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ಈ ಜೀವ ಜಗತ್ತು ಇದರಿಂದ 22 ಅಂಕ, ಹಾಗೂ ಈ ನೈಸರ್ಗಿಕ ವಿದ್ಯಮಾನಗಳಿಂದ 12 ಅಂಕ, ಮತ್ತೆ ಈ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಇದರಿಂದ 13 ಅಂಕ, ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳು ಇವುಗಳಿಂದ 8 ಅಂಕ. ಹೀಗೆ ಒಟ್ಟು 80 ಅಂಕಗಳನ್ನು ನಾವು ಈ ರೀತಿಯಾಗಿ ಡಿವೈಡ್ ಮಾಡಿಕೊಂಡು ಅಧ್ಯಯನ ಮಾಡಿದ್ದೆ ಆದರೆ ಸುಲಭವಾಗಿ ನಾವು ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇದೆ. ಇದು ನಮ್ಮ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಈ ವಿಜ್ಞಾನ ವಿಭಾಗದಿಂದ ಬರುವಂತಹ ಈ ಕಠಿಣ ಪ್ರಶ್ನೆಗಳು ಮತ್ತು ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದರ ಮೂಲಕ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದ.